ಪ್ರಿಯ ವಿದ್ಯಾರ್ಥಿಗಳೇ, ಇಂಗ್ಲೀಷ್ನಲ್ಲಿ ಮಾರ್ಕ್ಸನ್ನು ಪಡೆಯೋದು ಬಹಳ ಸುಲಭ. ಇಲ್ಲಿ ಒಂದು ಪೇಜಿನಲ್ಲಿ ನಾನು 24 ಅಂಕಕ್ಕೆ ಬರುವ ರೀತಿಯಲ್ಲಿ ಒಂದು ಪೇಜನ್ನು ಸೆಟ್ ಮಾಡಿದ್ದೇನೆ. ಈ ಒಂದು ಪೇಜನ್ನು ಯಾರು ಸರಿಯಾಗಿ ಅಭ್ಯಾಸ ಮಾಡ್ತೀರಿ ಅವರಿಗೆ 24 ಅಂಕ ಕಟ್ಟಿಟ್ಟ ಬುತ್ತಿ. ನೋಡಿ, 22ನೇ ಪ್ರಶ್ನೆ, ಅದು ಯಾವುದೇ ರೀತಿಯಾದಂಥ ಪ್ರಶ್ನೆ ಬರಲಿ, ಐ ಆಮ್ ದಿ ಲ್ಯಾಂಡ್ ಮೇಲೆ ಇರುತ್ತೆ. ಐ ಆಮ್ ದಿ ಲ್ಯಾಂಡ್ ಮೇಲೆ ಯಾವುದೇ ಪ್ರಶ್ನೆ ಬರಲಿ, ಈ ಒಂದು ಉತ್ತರವನ್ನು ಬರೆದರೆ ನೀವು ಸಾಕು, ನಿಮಗೆ 2 ಅಂಕ ಸಿಗುತ್ತೆ. ಏನು? ಐ ಆಮ್ ದಿ ಲ್ಯಾಂಡ್ ಈಸ್ ಎ ಬ್ಯೂಟಿಫುಲ್ ಪೋಯಮ್. ಮ್ಯಾನ್ ಕ್ಯಾನ್ ಸೆಲ್, ಬೈ ಆ್ಯಂಡ್ ಡಿಗ್ ದ ಲ್ಯಾಂಡ್, plow, plant trees, and children dance on it. Whatever he can do, but it has patience and self-confidence. We cannot put fence around it. ಸೊ ಇಷ್ಟನ್ನು ನೀವು ಬರೆದ್ರೆ ನಿಮಗೆ 2 ಅಂಕ ಸಿಗುತ್ತೆ. ಈ ಪ್ರಶ್ನೆಯನ್ನು ಕಡ್ಡಾಯವಾಗಿ ಕೇಳ್ತಾರೆ, ನೀವು ಇದನ್ನು ಬಾಯಟ್ ಮಾಡಿ. ಓಕೆ, ನೆಕ್ಸ್ಟ್ 23ನೇ ಪ್ರಶ್ನೆ ನಾರಾಯಣಪುರ ಇನ್ಸಿಡೆಂಟ್ ಮೇಲೆ ಇರುತ್ತೆ. ಅದು ಯಾವುದೇ ಪ್ರಶ್ನೆ ಕೇಳಿ ಈ ರೀತಿಯಾಗಿ ಒಂದು ಉತ್ತರವನ್ನು ಬರೆದರೆ ಸಾಕು. ಅದು ಆಲ್ಮೋಸ್ಟ್ ಇದೇ ಉತ್ತರವನ್ನು ಒಳಗೊಂಡ ರೀತಿಯಲ್ಲಿ ಪ್ರಶ್ನೆಗಳು ಬರ್ತವೆ. ಅದನ್ನು ಯಾವ ರೀತಿ ಬರೀಬೇಕು? ದ ಮಾರ್ಚಿಂಗ್ ವಾಸ್ ವೆರಿ ಸೈಲೆಂಟ್, ನೋ ಸ್ಲೋಗನ್ಸ್ ಆ್ಯಂಡ್ ಶೌಟಿಂಗ್. ಪಾಟೀಲ್ ಸಾಹೇಬ್ ಕಲೆಕ್ಟೆಡ್ ದ ಮಷಿನ್. ಪಾಟೀಲ್ ಸಾಹೇಬ್ ಕಲೆಕ್ಟೆಡ್ ದ ಪ್ರಿಂಟಿಂಗ್ ಮಷಿನ್ ಫ್ರಾಮ್ ಮೋಹನ್ ಟು ಸೇವ್ ದ ಫ್ಯಾಮಿಲಿ ಫ್ರಾಮ್ ದ ಬ್ರಿಟಿಷ್ ರೈಡ್. ನೋಡಿ, ಪಾಟೀಲ್ ಸಾಹೇಬ್ ಏನು ಮಾಡ್ದ, ಆ ಮಷಿನನ್ನು ಕಲೆಕ್ಟ್ ಮಾಡಿಕೊಂಡು ಫ್ಯಾಮಿಲಿಯನ್ನು ಸೇವ್ ಮಾಡ್ತಾನೆ. ಈ ರೀತಿಯಾದಂಥ ಒಂದು ಪ್ರಶ್ನೆ ಕೇಳ್ತಾರೆ. ನೀವು ಹೌ ಡಿಡ್ ಪಾಟೀಲ್ ಸಾಹೇಬ್ ಹೆಲ್ಪ್ ದ ಮೋಹನ್ಸ್ ಫ್ಯಾಮಿಲಿ ಅಂತ ಕೇಳ್ಬೋದು, ಅಥವಾ ಹೌ ವಾಸ್ ದ ಮಾರ್ಚಿಂಗ್ ಅಂತ ಕೇಳ್ಬೋದು, ಅಥವಾ ಎರಡೂ ಮಿಕ್ಸ್ ಮಾಡಿ ಕೇಳ್ಬೋದು. ಸೊ ಯಾವುದೇ ಥರ ಪ್ರಶ್ನೆ ಬರಲಿ ಇದನ್ನು ನೀವು ಬರೀರಿ. 23ನೇ ಪ್ರಶ್ನೆ ಯಾವುದೇ ಇರಲಿಕ್ಕ ಇದನ್ನೇ ಬರೀರಿ. 22ನೇ ಪ್ರಶ್ನೆ ಯಾವುದೇ ಇರಲಿಕ್ಕ ಆಲ್ಮೋಸ್ಟ್ ಐ ಆಮ್ ದಿ ಲ್ಯಾಂಡ್ ಮೇಲೆ ಇದ್ದೇ ಇರುತ್ತೆ, ಇದನ್ನೇ ಬರೀರಿ. ಸೊ 24ನೇ ಪ್ರಶ್ನೆ ಹನಿಪುದಿನ್ ಅನ್ನುವಂಥ ಒಂದು ಸ್ಟೋರಿ ಮೇಲೆ ಕೇಳಿದೆ. ಹನಿಪುದಿನ್ ಒಬ್ಬ ಮಾರ್ಟಿರ್ ಇದಲ್ಲ, ಅವನ ಮೇಲೆ ಕೇಳ್ತಾರೆ. ಸೊ ಅದು ಯಾವ ರೀತಿ ಬೇಕಾದ ಪ್ರಶ್ನೆ ಕೇಳೋರು ಇದನ್ನೇ ಬರೀಬೇಕು ಸಾಕು. ಹನಿಪುದಿನ್ ವಾಸ್ ಎ ಗ್ರೇಟ್ ಲವರ್ ಆಫ್ ನೇಷನ್. He lost his father in childhood. He was an introvert. He made friends at the age of 14. He likes music, reading and playing drum. ನೋಡಿ, ಎಲ್ಲವನ್ನು ಒಳಗೊಂಡ ರೀತಿಯಲ್ಲಿ ಈ ಒಂದು ಉತ್ತರ ಇದೆ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಿಮಗೆ, ಯಾವುದೇ ಪ್ರಶ್ನೆ ಕೇಳಿ 24ನೇದು 100% ಇದನ್ನೇ ಬರೀರಿ. ಓಕೆ. ಸೊ ಸರಿಯಾಗಿ ಓದ್ಕೊಳ್ಳಿ, ಬ್ಯಾಟ್ ಮಾಡಿ, ಪದೇ ಪದೇ ಬರೆದು ಇದು ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಏನಿಲ್ಲ, ಸರಳವಾದಂಥ ವಾಕ್ಯಗಳಿವೆ, ಅವುಗಳನ್ನೇ ಬ್ಯಾಟ್ ಮಾಡಿ ಬರೆದು ತೆಗೆದುಬಿಡ್ರಿ, ನೀವು ಆರಾಮ್ ಪಾಸ್ ಆಗ್ತೀರಿ. ಓಕೆ, ನೆಕ್ಸ್ಟ್ ಇನ್ನು 25ನೇ ಪ್ರಶ್ನೆ, ಯಾವುದೇ ಪ್ರಶ್ನೆ ಕೇಳಿ ಅದು ಹೀರೋ ಲೆಸನ್ ಮೇಲೆ ಇರುತ್ತೆ. ಸೊ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ಆಫ್ ಸ್ವಾಮಿ ಅಂತ ಕೇಳ್ಬೋದು, ಹೌ ಡಿಡ್ ಸ್ವಾಮಿ ಬಿಕಮ್ ಅ ಹೀರೋ ಅಂತ ಕೇಳ್ಬೋದು, ಅಥವಾ ವಾಟ್ ಆರ್ ದ ಡೆಸ್ಪರೇಟ್ ಅಟೆಂಪ್ಟ್ಸ್ ಮೇಡ್ ಬೈ ಸ್ವಾಮಿ ಅಂತ ಕೇಳ್ಬೋದು, ಎಸ್ಕೇಪ್ ಫ್ರಮ್ ಪನಿಷ್ಮೆಂಟ್ ಅಂತ ಕೇಳ್ಬೋದು. ಸೊ ಇಷ್ಟನ್ನು ಬರೆದ್ರೆ ಸಾಕು, ನಿಮಗೆ 3 ಅಂಕ ಸಿಗುತ್ತೆ. ಏನು? ಸ್ವಾಮೀಸ್ ಫಾದರ್ ಚಾಲೆಂಜ್ಡ್ ಸ್ವಾಮಿ ಟು ಸ್ಲೀಪ್ ಅಲೋನ್ ಇನ್ ದಿ ಆಫೀಸ್ ರೂಮ್. ಓಕೆ, ನೆಕ್ಸ್ಟ್ he planned to escape by telling cricket club and scorpion stories. ಅವನು ಪ್ಲ್ಯಾನ್ ಮಾಡ್ದ ಎಸ್ಕೇಪ್ ಆಗಲಿಕ್ಕೆ ಆ ಒಂದು ಪನಿಷ್ಮೆಂಟಿಂದ. ಹೇಗೆ? ಕ್ರಿಕೆಟ್ ಕ್ಲಬ್ ಬಗ್ಗೆ ಹೇಳ್ದ, ಸ್ಕಾರ್ಪಿಯನ್ಸ್ ಇದಾವಂತ ಹೇಳ್ದ, ಬಟ್ ಡಿಡೆಂಟ್ ವರ್ಕೌಟ್. ಆದರೆ ಅವು ಕೆಲಸಕ್ಕೆ ಬರಲಿಲ್ಲ, ವರ್ಕೌಟ್ ಆಗಲಿಲ್ಲ. ನೆಕ್ಸ್ಟ್, he slept alone in the office. He slept alone and recalled all the devil and ghost stories. ಅವನು ಮಲ್ಕೊಂಡ ಮತ್ತು ಎಲ್ಲ ದೆವ್ವಿನ ಕಥೆಗಳು ರಿಕಾಲ್ ಮಾಡಿಕೊಂಡ. he feared for darkness. ಅವನಿಗೆ ಕತ್ತಲಂದರೆ ಭಯ ಆಯಿತು. then he heard the noises of clock sound, snoring sound and humming sound of insects. in the midnight. ಮಧ್ಯರಾತ್ರಿಯಲ್ಲಿ ಏನಾಯಿತು? ಆತ ಅನೇಕ ಸೌಂಡ್ಗಳನ್ನು ಕೇಳಿದ ರಾತ್ರಿ ಹೊತ್ತಲ್ಲಿ. ಒಂದು ಕ್ಲಾಕ್ ಅಂದರೆ ಗಡಿಯಾರದ ಸೌಂಡ್, ಅಲ್ಲಿ ಗೊರಕೆ ಸೌಂಡ್, ಹಮ್ಮಿಂಗ್ ಆಫ್ ದಿಸ್ ಇನ್ಸೆಕ್ಟ್ಗಳು ಅಂದರೆ ಕೀಟಗಳು ಒದರುವಂಥ ಸೌಂಡನ್ನು ಕೇಳಿದ. ಇದರಿಂದೆಲ್ಲ ಭಯಭೀತಗೊಳ್ತಾನೆ ಅವನು. ಓಕೆ, ನನ್ನ ಮುಂದೆ ಏನಾಯಿತು? ಇನ್ ದ ಮಿಡ್ ನೈಟ್, ಮಧ್ಯರಾತ್ರಿ ಏನಾಯಿತು? ಅ ಬರ್ಗ್ಲರ್ ಎಂಟರ್ಡ್ ಬಟ್ ಸ್ವಾಮಿ ಬಿಟ್ ಹಿಮ್. ರಾತ್ರಿ ಕಳ್ಳ ಬಂದ, ಆಕಸ್ಮಿಕ ಅವನಿಗೆ ಕಚ್ಚಿಬಿಡ್ತಾನೆ. ಬಿಟ್ ಅಂದರೆ ಕಚ್ಚೋದು, ಕಚ್ಚಿಬಿಟ್ಟ.
ಆ್ಯಂಡ್ ದ ಬರ್ಗ್ಲರ್ ವಾಸ್ ಕಾಟ್ ಬೈ ದ ಪೊಲೀಸ್. ಮುಂದಿನ ದಿನ ಆಯ್ತಪ್ಪ, ಆ ಬರ್ಗ್ಲರನ್ನು ಪೊಲೀಸರು ಹಿಡ್ಕೊಂಡ್ರು. ನೆಕ್ಸ್ಟ್ ಡೇ ಸ್ವಾಮಿ ವಾಸ್ ಆನರ್ಡ್. ಸ್ವಾಮಿ ಮುಂದಿನ ದಿವಸ ಏನು ಮಾಡಿದ್ರು, ಅವನಿಗೆ ಗೌರವಿಸಿದರು. ಯಾರಿಂದ ಗೌರವಿಸಲ್ಪಟ್ಟ? ಹಿಸ್ ಕ್ಲಾಸ್ಮೇಟ್ಸ್, ಬೈ ಹಿಸ್ ಕ್ಲಾಸ್ಮೇಟ್ಸ್, ಟೀಚರ್ಸ್, ಹೆಡ್ ಮಾಸ್ಟರ್ ಆ್ಯಂಡ್ ದ ಪೊಲೀಸ್. ಓಕೆ, ಲಾಸ್ಟ್ ಲೈನ್, ತಸ್ ಸ್ವಾಮಿ ಬಿಕಮ್ ಅ ಹೀರೋ. ತಸ್ ಸ್ವಾಮಿ ಬಿಕಮ್ ಅ ಹೀರೋ. ಇಷ್ಟನ್ನು ಬರೆದ ಸಾಕು, ನಿಮಗೆ 3 ಅಂಕ ಸಿಗುತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋದು ನೋಡಿ. ಮುಂದಿನ ಪ್ರಶ್ನೆ ಜಾಜ್ ಪೋಯಮ್ ಮೇಲೆ ಕೇಳ್ತಾರೆ. ಇದು ಯಾವುದೇ ಪ್ರಶ್ನೆ ಕೇಳಿ ಅದರ ಸಮರಿ ಬರೆಬಿಟ್ರೆ ಸಾಕು. ಭಾಳ ಸರಳ ಇದೆ ಸಮರಿ. 2 ಪ್ಯಾರಾಗ್ರಾಫಲ್ಲಿ ಸಮರಿ ಇದೆ, ಸಣ್ಣ 2 ಪ್ಯಾರಾಗ್ರಾಫ್ಗಳು. ಏನು? ಜಾಜ್ ಪೋಯಮ್ 2 ಈಸ್ ಎ ಬ್ಯೂಟಿಫುಲ್ ಪೋಯಮ್, 1 ಲೈನ್, ರಿಟನ್ ಬೈ ಕಾರ್ಲ್ ವೆಂಡೆಲ್ಲಾ ಹೈನ್ಸ್ ಜೂನಿಯರ್. JR ಅಂದರೆ ಜೂನಿಯರ್. ದಿಸ್ ಪೋಯಮ್ ಟೆಲ್ಸ್ ಅಸ್ ಅಬೌಟ್ ದ ಬ್ಲ್ಯಾಕ್ ಜಾಜ್ ಪ್ಲೇಯರ್ಸ್ ಫಿಸಿಕಲ್ ಅಪಿಯರೆನ್ಸ್ ಆ್ಯಂಡ್ ಹಿಸ್ ಡಿಸೈರ್ ಫಾರ್ ಫ್ರೀಡಮ್. ಈ ಒಂದು ಪೋಯಮ್ ಎದ್ರ ಬಗ್ಗೆ ಹೇಳ್ತಪ್ಪ? ಅವನ ಒಂದು ಫಿಸಿಕಲ್ ಅಪಿಯರೆನ್ಸ್, ಆತ ನೋಡಲಿಕ್ಕೆ ಹ್ಯಾಗೆ ಕಾಣ್ತಾನೆ, ಅಪಿಯರ್ ಹೆಂಗೆ, ಅದ್ರ ಬಗ್ಗೆ ಕೇಳ್ತೈತಿ. ಮತ್ತು ದ ಬ್ಲ್ಯಾಕ್ ಜಾಜ್ ಮ್ಯೂಸಿಷಿಯನ್ ಪುಟ್ ಆನ್ ಓಲ್ಡ್ ಶರ್ಟ್ ಆ್ಯಂಡ್ ಜಾಕೆಟ್. ನೋಡಿ ಯಾವ ಥರ ಬಟ್ಟೆ ತೊಗೊಂಡಿದ್ದಾನೆ. ಮೊದಲು ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ಹೇಳೋಣ. ಈ ಪುಟ್ ಆನ್ ಓಲ್ಡ್ ಶರ್ಟ್ ಆ್ಯಂಡ್ ಜಾಕೆಟ್, ಹಿಸ್ ನೆಕ್ ಟೈ ಆ್ಯಂಡ್ ಶೂಸ್ ಆರ್ ಓಲ್ಡ್ ನೆಕ್ ಟೈ ಕೂಡ ಓಲ್ಡ್ ಇದ್ದಾವೆ, ಶೂಸ್ ಕೂಡ ಓಲ್ಡ್ ಇದ್ದಾವೆ. ಆ್ಯಂಡ್ ದ ಕಾಲರ್ ಈಸ್ ಫೇಡೆಡ್. ಅದು ಕಾಲರ್ ಫೇಡ್ ಆಗಿದೆ, ಮಸುಕಾಗಿದೆ ಬಣ್ಣದದು. ಸೊ ನೆಕ್ಸ್ಟ್, ಹಿಸ್ ಫೇಸ್ ಲುಕ್ಸ್ ರಿಂಕಲ್ಡ್. ಮುಖ ಸುಕ್ಕುಗಟ್ಟಿದೆ. ರಫ್ ಆ್ಯಂಡ್ ಅನ್ಶೇವನ್. ರಫ್ ಇದೆ ಮತ್ತು ಶೇವಿಂಗ್ ಮಾಡಿಲ್ಲ. ಹಿಸ್ ಫೇಸ್ ಈಸ್ ಫುಲ್ ಆಫ್ ಸ್ಯಾಡ್ನೆಸ್. ದುಃಖ, ಆ ಮುಖದಲ್ಲಿ ದುಃಖ ತುಂಬಿದೆ. ಓಕೆ, ಇನ್ನು ಎರಡನೇ ಪ್ಯಾರಾಗ್ರಾಫ್ ಯಾವ ರೀತಿ ಇದೆ ನೋಡಿ. ದ ಜಾಜ್ ಪ್ಲೇಯರ್, ಇದರಲ್ಲಿ ಈ 1ನೇ ಪ್ಯಾರಾಗ್ರಾಫಲ್ಲಿ ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ಹೇಳಿದೆವು. 2ನೇ ಪ್ಯಾರಾಗ್ರಾಫಲ್ಲಿ ಏನಿದೆ? ದ ಜಾಜ್ ಪ್ಲೇಯರ್ ಹೋಲ್ಡ್ಸ್ ದ ಸ್ಯಾಕ್ಸೋಫೋನ್ ಅಕ್ರಾಸ್ ಹಿಸ್ ಚೆಸ್ಟ್. ತನ್ನ ಚೆಸ್ಟ್ ಇದೆಯಲ್ಲ, ಅವನ ಎದೆಯ ಅಡ್ಡಲಾಗಿ ಅದನ್ನು ಹಾಕ್ಕೊಂಡಿದ್ದಾನೆ. ಒಂದು ಸ್ಯಾಕ್ಸೋಫೋನ್ ಎನ್ನುವಂಥ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟನ್ನು ಹಾಕ್ಕೊಂಡಿದ್ದಾನೆ. ಈ ಪ್ಲೇಸ್ ಜಾಜ್ ಮ್ಯೂಸಿಕ್, ಅದರ ಮುಖಾಂತರ ಏನು ನುಡಿಸ್ತಾನೆ ಅವನು? ಜಾಜ್ ಮ್ಯೂಸಿಕನ್ನು ನುಡಿಸ್ತಾನೆ. ವಿತ್ ಹೀಸ್ ಸ್ಯಾಕ್ಸೋಫೋನ್ ಟು ಟೆಲ್ ದ ಗಾಸ್ಪೆಲ್ ಆಫ್ ದ ಬ್ಲ್ಯಾಕ್. ಅವನೇನು ನೋಡ್ತಾನಪ್ಪ ಅಂದ್ರೆ, ಆ ಒಂದು ಸ್ಯಾಕ್ಸೋಫೋನ್ ಮುಖಾಂತರ ಈ ಬ್ಲ್ಯಾಕ್ ಜನಾಂಗದ ದೈವವಾಣಿಯನ್ನು ಆತ ಹೇಳ್ತಾ ಹೋಗ್ತಾನೆ ಅಂತ ಹೇಳ್ತಾರೆ. ನೆಕ್ಸ್ಟ್, ವೈಲ್ ಹಿ ವಾಸ್ ಸಿಂಗಿಂಗ್ ಹಿ ಫೀಲ್ಸ್ ಲೈಕ್ ಎ ಬರ್ಡ್. ಹಾಡುವಾಗ ತನ್ನನ್ನು ಮರಿತಾ ಆತ ಒಂದು ಹಕ್ಕಿಯ ಹಾಗೆ ಸ್ವಾತಂತ್ರ್ಯವನ್ನು ಪಡೆದ ರೀತಿಯಲ್ಲಿ ಭಾವನೆ ಅವನಲ್ಲಿ ಬರುತ್ತೆ. ಹಿ ಫರ್ಗೆಟ್ಸ್ ದ್ಯಾಟ್ ಹಿ ವಾಸ್ ಎ ಬ್ಲ್ಯಾಕ್ ಮ್ಯಾನ್. ತಾನೊಬ್ಬ ಕರಿಯ ಜನಾಂಗದವನು ಎನ್ನುವುದನ್ನು ಆತ ಮರೆತು ಆ ಹಾಡನ್ನು ಅಥವಾ ಆ ಸಂಗೀತದಲ್ಲಿ ಮುಳುಗಿ ಹೋಗ್ತಾನೆ. ಇನ್ ಅದರ್ ಸೆನ್ಸ್, ಇನ್ನೂ ಅಂತ ಹೇಳ್ಬೇಕಪ್ಪ ಅಂದರೆ, ದ ಪೋಯಿಟ್ ವಾಂಟ್ಸ್ ಫ್ರೀಡಮ್ ಫ್ರಮ್ ದ ವೈಟ್ ಕಮ್ಯುನಿಟಿ. ಮುಖ್ಯವಾಗಿ ಈ ಒಂದು ಪೋಯಮ್ನ ಥೀಮ್ ಏನಿದೆ ಅಂದರೆ, ಈ ಒಬ್ಬ ಕವಿ ಅಥವಾ ಈ ಒಬ್ಬ ಬ್ಲ್ಯಾಕ್ ಮ್ಯಾನ್ ಇದೆಲ್ಲ ವೈಟ್ ಕಮ್ಯುನಿಟಿಯಿಂದ ಆತನಿಗೆ ಸ್ವತಂತ್ರ ಬೇಕಾಗಿತ್ತು. ಓಕೆ, ಇಷ್ಟನ್ನು ನೀವು ಬರೆದ್ರೆ ನಿಮಗೆ 3 ಅಂಕ ಸಿಗುತ್ತೆ. 25, 26 ನಂಬರ್ ಕೂಡ ಸೇಮ್ ಇರ್ತವೆ. ಸೊ ನೀವು ವಿತೌಟ್ ಕ್ವಶನ್ ಪೇಪರ್ ಕೂಡ ಈ ನಂಬರನ್ನು ಹಾಕಿ ನೀವು ಆನ್ಸರನ್ನು ಬರೀಬೋದು. ಓಕೆ, ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳು? ಮುಂದೆ ಹೋಗೋಣ. ಇನ್ನು ಮತ್ತೊಂದು ಫಿಕ್ಸ್ ಆಗಿ ಬರುವಂಥ ಪ್ರಶ್ನೆ ಯಾವುದು? ಇಲ್ಲಿದೆ ನೋಡಿ, ಬ್ಲೈಂಡ್ ಬಾಯ್ ಎನ್ನುವಂಥ ಒಂದು ಕವಿತೆ. ಬ್ಲೈಂಡ್ ಬಾಯ್ ಕವಿತೆ ಇಲ್ಲಿ 5 ಸ್ಟಾಂಜಗಳನ್ನು ಒಳಗೊಂಡಿದೆ. ನೀವು ಸರಿಯಾಗಿ ಬ್ಯಾಟ್ ಮಾಡಿ. 1ನೇ ಸ್ಟಾಂಜ, 2ನೇ ಸ್ಟಾಂಜ, 3ನೇ ಸ್ಟಾಂಜ, ನೆಕ್ಸ್ಟ್ 4ನೇ ಸ್ಟಾಂಜ, 5ನೇ ಸ್ಟಾಂಜ. ಹೆಚ್ಚಾಗಿ ಅವರು ಸೀರೀಸ್ ಎಕ್ಸಾಮಲ್ಲಿ ರಿಪೀಟ್ ಮಾಡಿದ್ದಾರೆ. ಯು ಟಾಕ್ ಆಫ್ ವಂಡರ್ಸ್ ಥಿಂಗ್ಸ್ ಅಂತ ಜಾಸ್ತಿ ರಿಪೀಟ್ ಮಾಡಿದ್ದಾರೆ. ಈ ಬಾರಿ 1ನೇ ಸ್ಟಾಂಜ ಮತ್ತು 2ನೇ ಸ್ಟಾಂಜ, 3ನೇ ಸ್ಟಾಂಜ ಇಷ್ಟರಲ್ಲೇ ಬರ್ಬೋದು ಅನ್ನುವಂಥ ಒಂದು ಭರವಸೆ ಇದೆ. ನೋಡ್ಕೊಳ್ಳಿ. ಆದರೂ ಕೂಡ ಒಂದೇ ಪೋಯಮನ್ನು ಬ್ಯಾಟ್ ಮಾಡ್ತಾಯಿದ್ದೀರಿ, ರಿಸ್ಕ್ ತೊಗೊಳ್ಕೋಬೇಡ್ರಿ, ಪೂರ್ತಿಯಾಗಿ ಬ್ಯಾಟ್ ಮಾಡಿ ಅನ್ನೋದು ಒಂದು ನನ್ನ ಅಭಿಪ್ರಾಯ. ಯಾಕಂದರೆ ಇನ್ನೊಂದು ಪೋಯಮ್ ಇದೆ, ಕ್ವಾಲಿಟಿ ಆಫ್ ಮರ್ಜಿ. ಎರಡನ್ನೂ ಚಾಯ್ಸ್ ಇಟ್ಟಿರ್ತಾನೆ. ಒಂದು ಪರ್ಫೆಕ್ಟ್ ಮಾಡಿದ್ರೆ ನಿಮಗೆ ಪೂರ್ಣ ಅಂಕ ಸಿಗುತ್ತೆ. ಸೊ ಆದಷ್ಟು ಪೂರ್ತಿಯಾಗಿ ಬ್ಯಾಟ್ ಮಾಡಲು ಪ್ರಯತ್ನಿಸಿ. ಓಕೆ, ನೆಕ್ಸ್ಟ್ ಇನ್ನು 36ನೇ ಪ್ರಶ್ನೆ. ಅದು ಕೂಡ ಸಮರಿ ಇರುತ್ತೆ, 4 ಅಂಕಕ್ಕಿರುತ್ತೆ. 4 ಅಂಕಕ್ಕೆ ಸಮರಿ. ಗ್ರ್ಯಾಂಡ್ ಮಾರ್ಕ್ ಲೈಮ್ ಸೆಟ್ರಿ. ಹಾಗಾದರೆ ಏನು?
ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಇಸ್ ಎ ಬ್ಯೂಟಿಫುಲ್ ಪೋಯಮ್ ರಿಟನ್ ಬೈ ರಸ್ಕಿನ್ ಬಾಂಡ್. ಇದು ಫಿಕ್ಸ್ ಬರೋಂಥ ಪ್ರಶ್ನೆ, ಬ್ಯಾಟ್ ಮಾಡ್ತಾ ಹೋಗಿ ಲೈನ್ಗಳನ್ನು. ದಿಸ್ ಪೋಯಮ್ ಟೆಲ್ಸ್ ಅಸ್ ಅಬೌಟ್ ಗ್ರ್ಯಾಂಡ್ ಮಾಸ್ ಸ್ಟ್ರೇಂಜ್ ಹ್ಯಾಬಿಟ್ ಕ್ಲೈಂಬಿಂಗ್ ಟ್ರೀಸ್ ಈವನ್ ಇನ್ ಓಲ್ಡ್ ಏಜ್. ವಯಸ್ಸಾದರೂ ಕೂಡ ಅವಳು ಮರಗಳನ್ನು ಹತ್ತುವಂಥ ಒಂದು ಹವ್ಯಾಸದ ಬಗ್ಗೆ ಈ ಕವಿತೆ ನಮಗೆ ಹೇಳಿಕೊಡುತ್ತೆ. ಓಕೆ, ನೆಕ್ಸ್ಟ್ ಲೈನ್ ಏನು ಬರೀಬೇಕು? ಗ್ರ್ಯಾಂಡ್ ಮಾ ವಾಸ್ ವೆರಿ ಎಕ್ಸ್ಪರ್ಟ್ ಇನ್ ಕ್ಲೈಂಬಿಂಗ್ ಟ್ರೀಸ್. ಸಿ ಲರ್ನ್ಡ್ ದಿಸ್ ಫ್ರಮ್ ಹರ್ ಬ್ರದರ್ ಇನ್ ಚೈಲ್ಡ್ಹುಡ್. ತನ್ನ ಅಣ್ಣನಿಂದ, ತನ್ನ ಸಹೋದರನಿಂದ ಈ ಒಂದು ಮರ ಹತ್ತುವಂಥ ಸ್ಕಿಲ್ ಕಲ್ತಿದ್ಲು ಅವಳು. ದ ಫ್ಯಾಮಿಲಿ ಮೆಂಬರ್ಸ್ ಅಡ್ವೈಸ್ ಹರ್ ನಾಟ್ ಟು ಕ್ಲೈಂಬ್ ದ ಟ್ರೀಸ್. ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಾರೆ, ಮರ ಹತ್ತಬೇಡಮ್ಮ, ಬಿದ್ದು ಏನಾದರೂ ಮಾಡ್ಕೊತಿ ಅಂತ ಅವರು ಸಜೆಷನ್ ಕೊಟ್ಟರು ಕೂಡ ಮರ ಹತ್ತೋದನ್ನು ಅಜ್ಜಿ ಬಿಡಲೇ ಇಲ್ಲ. ಏನಾಯಿತು? ಬಟ್ ಶಿ ಡಿಡ್ ನಾಟ್ ಸ್ಟಾಪ್ ಇಟ್. ಒನ್ ಡೇ ಶಿ ಹ್ಯಾಡ್ ಅ ಟೆರಿಬಲ್ ಫಾಲ್ ಆ್ಯಂಡ್ ರೆಸ್ಕ್ಯೂಡ್. ಒಂದು ದಿವಸ ಗಿಡದಾಗ ಕೂತಿದ್ಲು, ಆಮೇಲೆ ಎಲ್ಲ ಮೆಂಬರ್ಸ್ ಬಂದಿಂದ ಅವರನ್ನು ರೆಸ್ಕ್ಯೂ ಮಾಡ್ತಾರೆ, ಸೇವ್ ಮಾಡ್ತಾರೆ. ಡಾಕ್ಟರ್ಸ್ ಕರೆಸ್ತಾರೆ. ಡಾಕ್ಟರ್ ಚೆಕ್ಡ್ ಹರ್ ಟೆಂಪ್ರೇಚರ್ ಆ್ಯಂಡ್ ಸೆಡ್ ಟೇಕ್ 1 ವೀಕ್ ಬೆಡ್ ರೆಸ್ಟ್. 1 ವೀಕ್ ಬೆಡ್ ರೆಸ್ಟ್ ಮಾಡಂತ ಹೇಳ್ತಾನೆ ಡಾಕ್ಟರ್. ನೆಕ್ಸ್ಟ್, ಬಟ್ ಗ್ರ್ಯಾಂಡ್ ಮಾ ಡಿಡ್ ನಾಟ್ ಲೈಕ್ ಇಟ್. ಆದರೆ ಗ್ರ್ಯಾಂಡ್ ಮಾಗೆ ಅದು ಇಷ್ಟ ಆಗಲಿಲ್ಲ ರೆಸ್ಟ್. ಫೈನಲಿ ಸಿ ಕಾಲ್ಡ್ ಹರ್ ಸನ್. ತನ್ನ ಮಗನ ಕರೆದ್ರು. ಸೇಡ್ ಟು ಬಿಲ್ಡ್ ಅ ಟ್ರೀ ಹೌಸ್. ಒಂದು ಮರದಲ್ಲಿ ಮನೆ ಕಟ್ಟಪ್ಪ ಅಂತ ಹೇಳ್ತಾಳೆ. ಗ್ರ್ಯಾಂಡ್ ಮಾ ವಾಂಟೆಡ್ ಎ ಟ್ರೀ ಹೌಸ್. ಅವ್ರಿಗೆ ಒಂದು ಮರದಲ್ಲಿ ಮನೆ ಬೇಕಾಯಿತು. ಹರ್ ಸನ್ ಆ್ಯಂಡ್ ಗ್ರ್ಯಾಂಡ್ ಸನ್ ಬಿಲ್ಟ್ ಎ ಬ್ಯೂಟಿಫುಲ್ ಟ್ರೀ ಹೌಸ್ ಆ್ಯಂಡ್ ದೆನ್ ಸಿ ಸ್ಟಾರ್ಟೆಡ್ ಟು ಲಿವ್ ದೇರ್ ಹ್ಯಾಪಿಲಿ. ಸೊ ಇಷ್ಟನ್ನು ನೀವು ಸಮರಿಯನ್ನು ಬರೆದುಬಿಟ್ರೆ ಸಾಕು, ಅದು ನಿಮಗೊಂದು 4 ಅಂಕನ ತಂದು ಕೊಡುತ್ತೆ. ಓಕೆ, ಮುಂದೆ ಹೋಗೋಣ. ಈಗ ಏರ್ ಪೊಲ್ಯೂಷನ್ ಎನ್ನುವಂಥ ಒಂದು 4 ಅಂಕಕ್ಕೆ ಕೇಳುವಂತಹ ಒಂದು ಎಸ್ಸೆ ಪ್ರಬಂಧ ಕೇಳ್ತಾರೆ. ಡೆಫಿನೆಟ್ ಇದೆ ಬೀಳುತ್ತೆ. ಸೊ ಅದಕ್ಕಾಗಿ ಇದನ್ನು ನೀವು ಒಂದು ಸ್ಪೀಚ್ ಥರ ಬ್ಯಾಟ್ ಮಾಡೋದು ಕೂಡ ಪರವಾಗಿಲ್ಲ. ಏನು? ಏರ್ ಪೊಲ್ಯೂಷನ್. ಏರ್ ಈಸ್ ದ ಫ್ರೀ ಗಿಫ್ಟ್ ಆಫ್ ನೇಚರ್. ಒಂದು ಪರಿಸರದ ಒಂದು ಫ್ರೀ ಆದಂಥ ಗಿಫ್ಟ್ ಇದು, ಗಾಳಿ ಅನ್ನೋಂಥದ್ದು. ಇಟ್ ಈಸ್ ಎಸೆನ್ಷಿಯಲ್ ಟು ಆಲ್ ಲಿವಿಂಗ್ ಬೀಯಿಂಗ್ಸ್. ಎಲ್ಲ ಬದುಕು, ಈ ಭೂಮಿ ಮೇಲೆ ಇರುವಂಥ ಎಲ್ಲ ಜೀವಿಗಳಿಗಿದು ಅತ್ಯಂತ ಮುಖ್ಯವಾಗಿ ಬೇಕಾಗಿದ್ದು. ಇಫ್ ದೇರ್ ಈಸ್ ನೋ ಏರ್ ದೇರ್ ವಿಲ್ ಬಿ ನೋ ಲೈಫ್ ಆನ್ ದ ಅರ್ತ್. ಗಾಳಿನೇ ಇಲ್ಲಪ್ಪ ಅಂದ್ರೆ ಜೀವನ ಇಲ್ಲ ಅಂತ ಅರ್ಥ. ಓಕೆ, ಹಾಗಾದರೆ ಇದಕ್ಕೆ ಕಾರಣಗಳೇನು? ಕಾಸಸ್ ಅಂದರೆ ಕಾರಣಗಳು. ಇಂಡಸ್ಟ್ರಿಯಲೈಸೇಷನ್, ಅರ್ಬನೈಸೇಷನ್, ಕೈಗಾರೀಕರಣ, ನಗರೀಕರಣ, ಆ್ಯಂಡ್ ಯೂಸಿಂಗ್ ಮೆನಿ ಮೋರ್ ವೆಹಿಕಲ್ಸ್. ಟೂ ಮೆನಿ ವೆಹಿಕಲ್ಸ್ ಆರ್ ಆಲ್ಸೋ ಮೇನ್ ಕಾಸಸ್ ಆಗಬೇಕಿದೆ, ಕಾಸಸ್ ಫಾರ್ ಏರ್ ಪೊಲ್ಯೂಷನ್. ಓಕೆ, ಮತ್ತೇನು? ಬರ್ನಿಂಗ್ ಆಫ್ ಫ್ಯೂಯಲ್ ಆ್ಯಂಡ್ ಆಯಿಲ್, ಡಿಫಾರೆಸ್ಟ್ರೇಷನ್ ಆರ್ ಆಲ್ಸೋ ಕಾಸಸ್. ಅರಣ್ಯೀಕರಣ ಅಂದ್ರೆ ಅರಣ್ಯ ಕಡಿದಾಕೋದು, ಆಯಿಲನ್ನು ಸುಡೋದು, ಎಣ್ಣೆಯನ್ನು ಸುಡೋದು, ಇದೆಲ್ಲ ಅದಕ್ಕೆ ಕಾರಣ ಆಗುತ್ತೆ. ಓಕೆ, ನೆಕ್ಸ್ಟ್ ನ್ಯೂಕ್ಲಿಯರ್ ವೆಪನ್ಸ್, ಥರ್ಮಲ್ ಪವರ್ ಸ್ಟೇಷನ್ಸ್, ಓವರ್ ಪಾಪ್ಯುಲೇಷನ್, ಸ್ಮೋಕಿಂಗ್, ಸಿಗರೇಟ್ಸ್, ಓವರ್ ಪಾಪ್ಯುಲೇಷನ್ ಆರ್ ಆಲ್ಸೋ ಕಾಸಸ್ ಫಾರ್ ಏರ್ ಪೊಲ್ಯೂಷನ್. ಇವೆಲ್ಲ ಏರ್ ಪೊಲ್ಯೂಷನ್ಗೆ ಕಾರಣ ಆಗ್ತವೆ. ಹಾಗಾದರೆ ಏರ್ ಪೊಲ್ಯೂಷನ್ದು ಏನು ಎಫೆಕ್ಟ್ ಆಗುತ್ತೆ? ಪರಿಣಾಮ ಏನಾಗುತ್ತೆ? ಎಫೆಕ್ಟ್ಸ್ ಅಂದರೆ ಪರಿಣಾಮಗಳು. ಬ್ರೀದಿಂಗ್ ಇಂಪ್ಯೂರ್ ಏರ್, many serious and dangerous diseases like cancer, asthma, skin diseases. ನೋಡಿ, ಅಶುದ್ಧ ಗಾಳಿಯನ್ನು ಉಸಿರಾಡೋದ್ರಿಂದ ನಮಗೆ ಕ್ಯಾನ್ಸರ್ ಬರುತ್ತೆ, ಅಸ್ತಮಾ ಬರುತ್ತೆ, ಚರ್ಮದ ಸಮಸ್ಯೆಗಳು ಉಂಟಾಗಬಹುದು. ಬ್ರೀದಿಂಗ್ ಇಂಪ್ಯೂರ್ ಏರ್ ಆಲ್ಸೋ ಕಾಸ್ ಡೆತ್. ಸಾವು ಕೂಡ ಸಂಭವಿಸ್ಬೋದು. ಇಟ್ ಆಲ್ಸೋ ರಿಸಲ್ಟೆಡ್ ಇನ್ ಥಿನ್ನಿಂಗ್ ಓಝೋನ್ ಲೇಯರ್. ಈ ಓಝೋನ್ ಪದರ ಅಂತೇನಿದೆ ಅಲ್ಲ, ಸೂರ್ಯನಿಂದ ಬರುವಂಥ ಅಲ್ಟ್ರಾವೈಲೆಟ್ ಕಿರಣಗಳನ್ನು ತಡೆಯುವಂಥ ಸಾಮರ್ಥ್ಯ ಇರುವಂಥ ಓಝೋನ್ ಲೇಯರನ್ನು ಕೂಡ ಇದು ತೆಳ್ಳಗೆ ಮಾಡ್ಬೋದು. ಇಟ್ ವಿಲ್ ಬ್ರಿಂಗ್ ಡಿಸಾಸ್ಟರ್ ಟು ಲಿವಿಂಗ್ ಬೀಯಿಂಗ್ಸ್ ಆನ್ ದಿ ಅರ್ತ್. ಭೂಮಿ ಮೇಲೆ ಬದುಕಿರುವಂಥ ಜೀವಿಗಳಿಗೆ ಇದು ವಿಕೋಪವನ್ನು ತರಬಹುದು, ಅಪಾಯವನ್ನು ತರಬಹುದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಮುಂದೆ ನೋಡೋಣ. ರೆಮಿಡೀಸ್. ಹಾಗಾದರೆ ಇದಕ್ಕೆ ಪರಿಹಾರಗಳಿವೆ. ರೆಮಿಡೀಸ್ ಅಂದರೆ ಪರಿಹಾರಗಳು. ಅವೇರ್ನೆಸ್ ವುಡ್ ಬಿ ಟೆಲಿಕಾಸ್ಟೆಡ್ ಮಾಸ್ ಮೀಡಿಯಾ. ಇನ್ ಮಾಸ್ ಮೀಡಿಯಾ, ಟಿ ವಿ ಮಾಧ್ಯಮದ ಮುಖಾಂತರ, ಮೊಬೈಲ್, ವಾಟ್ಸಪ್ಗಳ ಮುಖಾಂತರ ಒಂದು ಜಾಗೃತಿ ಅಭಿಯಾನ ಮೂಡಿಸ್ಬೇಕು. ಏರ್ ಪೊಲ್ಯೂಷನ್ ಮಾಡೋದು ಏನಾಗ್ತೈತಿ ಅಂತಂತೇಳಿ. ಇಂಡಸ್ಟ್ರೀಸ್ ಶುಡ್ ಬಿ ಸೆಟ್ ಅಪ್ ಅವೇ ಫ್ರಮ್ ದ ಸಿಟೀಸ್ ಆ್ಯಂಡ್ ಎಮಿಷನ್ ಪೈಪ್ಸ್ ಶುಡ್ ಬಿ ಸೆಟ್ ಅಪ್ ಹೈ ಇನ್ ದ ಸ್ಕೈ. ಇಂಡಸ್ಟ್ರಿಗಳನ್ನು, ಕೈಗಾರಿಕೆಗಳು ಬಹಳ ದೂರದಲ್ಲಿ ಅವು ಸ್ಥಾಪನೆ ಮಾಡಬೇಕು, ಸಿಟಿಗಳಿಂದ ಬಿಟ್ಟು. ಮತ್ತು ಅವು ಉಗುಳುವಂಥ ಹೊಗೆ ಹೊರಹೋಗಲು ಭಾಳ ಎತ್ತರದಲ್ಲಿ ಪೈಪ್ಗಳನ್ನ ಸೆಟಪ್ ಮಾಡಬೇಕು. ಎಮಿಷನ್ ಟೆಸ್ಟ್ ಶುಡ್ ಬಿ ಮೇಡ್ ಕಂಪಲ್ಸರಿ ಫಾರ್ ಆಲ್ ಟೈಪ್ಸ್ ಆಫ್ ವೆಹಿಕಲ್ಸ್. ಎಲ್ಲ ವೆಹಿಕಲ್ಗಳಿಗೆ ಎಮಿಷನ್ ಟೆಸ್ಟನ್ನು ಮಾಡಬೇಕು. ಅಂದರೆ
ಹೊಗೆ ತಪಾಸಣಾ ಅಂತ ಹೇಳ್ತೀವಲ್ಲ, ಹೊಗೆ ತಪಾಸಣೆಗೆ ಮಾಡಿಸ್ಬೇಕು. ವೆಹಿಕಲ್ಸ್ ಶುಡ್ ಬಿ ಮೇಂಟೈನ್ ಇನ್ ಗುಡ್ ಕಂಡೀಷನ್. ವಾಹನಗಳನ್ನು ಒಂದು ಒಳ್ಳೆಯ ಸ್ಥಿತಿಯಲ್ಲಿ ನಾವು ಮೇಂಟೈನ್ ಮಾಡಿದ್ದೆ ಆದರೆ ಈ ರೀತಿ ಒಂದು ಏರ್ ಪೊಲ್ಯೂಷನ್ ಆಗೋದು ತಪ್ಪಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ ವಿದ್ಯಾರ್ಥಿಗಳು, ಈ ಒಂದು ಪೇಜಲ್ಲಿ 24 ಮಾರ್ಕ್ಸನ್ನು ನೀವು ಪಡಿಬೋದು, ಈ ಒಂದು ಪೇಜನ್ನು ಸರಿಯಾಗಿ ಓದ್ಕೊಂಡಿದ್ದೆ ಆದರೆ. ಓಕೆ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಇಫ್ ಯು ಲೈಕ್ ದಿಸ್ ವಿಡಿಯೋ, just subscribe and like it.